ರೌಡಿ ಶೂಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ತಾನೇ ಕೆಆರ್ಪುರಂ ಶಾಸಕ ಭೈರತಿ ಬಸವರಾಜ್ ರಿಲೀಫ್ ಸಿಕ್ಕಿತ್ತು. ಈಗ ಪ್ರಕರಣದ ಉಳಿದಂತ ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಿದೆ. ವಿಷಯ ಅಂತ ಅಂದ್ರೆ ಇದು ಪೊಲೀಸರ ಲೋಪದಿಂದ. ಹೌದು, ಪೊಲೀಸರು ಎಡವಟ್ಟು, ಪೊಲೀಸರು ಮಾಡದಂತ ಎಡವಟ್ಟು, ಮೈಗಳತನ. ಇಲ್ಲಿ ಇವ್ರುಗಳಿಗೆ ಬೇಲ್ ಬಹಳ ವಿಳಂಬ, ಅಂದ್ರೆ ಬೇಲ್ ಸಿಕ್ಕಿದೆ. ಆಮೇಲೆ ಆರೋಪ ಪಟ್ಟಿಯನ್ನ ಬಹಳ ವಿಳಂಬವಾಗಿ ಸಲ್ಲಿಸಿದಂತ ಕಾರಣ ಜಾಮೀನ್ ಸಿಕ್ಕಿದೆ. ಜಗ್ಗ, ಕೆ ಕಿರಣ್, ವಿಮಲ್ ರಾಜ್, ಮದನ್ ಇವರಿಗೆಲ್ಲ ಈಗ ಬೇಲ್ ಸಿಕ್ಕಿದೆ. ನ್ಯಾಯಮೂರ್ತಿಗಳಾಗಿರುವಂತ ಸುನಿಲ್ ದತ್ ಯಾದವ್ ಅವರಿದ್ದಂತ ಪೀಠ ಈ ಆದೇಶವನ್ನ ಕೊಟ್ಟಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಆರೋಪಿಗಳ ವಿರುದ್ಧವಾಗಿ ಬಹಳಷ್ಟು ಸಾಕ್ಷ್ಯಗಳಿದೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಪೊಲೀಸರು ಏನ್ ಮಾಡಿದ್ರು, ಇವ್ರ ವಿರುದ್ಧವಾಗಿ ಅಂದ್ರೆ ಶಾಸಕರು ಸೇರಿದ ಹಾಗೆ ಆರೋಪಿಗಳ ವಿರುದ್ಧವಾಗಿ ಕೋಕಾ ಆಕ್ಟ್ ಅಡಿ ಪ್ರಕರಣವನ್ನ ದಾಖಲು ಮಾಡೋಕೆ ಹೋದ್ರು. ಕೋಕಾ ಆಕ್ಟ್ ಅಡಿ ಪ್ರಕರಣ ದಾಖಲು ಮಾಡಿದ್ರೆ ಚಾರ್ಜ್ ಶೀಟಿಗೆ ಹೆಚ್ಚುವರಿಯಾಗಿ ಅವರಿಗೆ ಸಮಯಾವಕಾಶ ಸಿಗುತ್ತೆ. ಆದ್ರೆ ಆ ನಂತರದಲ್ಲಿ ಏನಾಯ್ತು, ಕೋರ್ಟ್ ಕೋಕಾ ಆಕ್ಟ್ ಅನ್ನ ಪಕ್ಕಕ್ಕಿಡ್ತು. ಕೋಕಾ ಆಕ್ಟ್ ಇದಕ್ಕೆ ಹಾಕಕ್ ಬರಲ್ಲ ಅಂತ ಹೇಳ್ತು ಕೋರ್ಟ್. ಹಾಗೇನಾಯ್ತು, ಇದೊಂದು ನಾರ್ಮಲ್ ಪ್ರಕರಣದ ರೀತಿಯಾಗಿನೇ ಕನ್ಸಿಡರ್ ಮಾಡಬೇಕಾಗಿತ್ತು. ನಾರ್ಮಲ್ ಪ್ರಕರಣ ಅಂದ್ರೆ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕನ್ಸಿಡರ್ ಮಾಡಬೇಕಾಗಿ ಬಂತು. ಹಾಗೇನು 90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅನ್ನುವಂಥದ್ದು ನಿಯಮ ಇದೆ. ಇಲ್ಲಿ ಇವ್ರು ಕೋಕಾ ಆಕ್ಟ್ ಹಾಕೊಂಡು ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ರು. 90 ದಿನದೊಳಗಾಗಿ ಇವರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರ್ಲಿಲ್ಲ. ಈಗ ಅದನ್ನ ಕನ್ಸಿಡರ್ ಮಾಡಿರುವಂತಹ ಕೋರ್ಟ್ ವಿಳಂಬವಾಗಿ ಆರೋಪ ಪಟ್ಟಿ ಸಲ್ಲಿಸಿರುವ ಕಾರಣಕ್ಕಾಗಿ ನಿನ್ನೆ ಹೇಗೆ ಭೈರತಿ ಬಸವರಾಜ್ ಅವರಿಗೆ ಏನು ಬೇಲ್ ಸಿಕ್ತು, ಬೈ ಡಿಫಾಲ್ಟ್ ಉಳಿದಂತ ಆರೋಪಿಗಳಿಗೂ ಕೂಡ ಬೇಲ್ ಸಿಕ್ಕಿದೆ. ಮೊದಲೇ ಹೇಳಿದಾಗೆ ಪೊಲೀಸರು ಮೈಗಳತನ, ಬೇಜವಾಬ್ದಾರಿತನದಿಂದಾಗಿ ಈ ರೀತಿಯಾಗಿ ಒಂದು ರಿಲೀಫ್ ಸಿಕ್ಕಂಗೆ ಆಗಿದೆ ಇವರುಗಳಿಗೆಲ್ಲ. ರಮೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಮೇಶ್, ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧವಾಗಿ ಬಹಳಷ್ಟು ಪೂರಕ ಸಾಕ್ಷ್ಯಗಳಿದೆ ಅಂತಾನೆ ಹೇಳಲಾಗ್ತಾ ಇತ್ತು. ಅದನ್ನ ಮೀರಿಯೂ ಕೂಡ ಈಗ ಬೇಲ್ ಸಿಕ್ಕಿದೆ ಅಂತ ಅಂದ್ರೆ ಎಲ್ಲೆಲ್ಲಿ ಲೋಪ ಆಯ್ತು, ಏನ್ ಕತೆ ಅಂತ? ಮಾಲ್ತೇಶ್, ಇವತ್ತು ಹೈಕೋರ್ಟ್ ಏನು ಜಾಮೀನು ಕೊಟ್ಟಿದೆ, ಇದು ಮೆರಿಟ್ಸ್ ಆಧಾರದ ಮೇಲೆ ಅಂದ್ರೆ ಅರ್ಹತೆ ಆಧಾರದ ಮೇಲೆ ಕೊಟ್ಟಂತ ಜಾಮೀನಲ್ಲ, ಬದಲಾಗಿ ಡಿಫಾಲ್ಟ್ ಜಾಮೀನು. ಅಂದ್ರೆ ಸಂವಿಧಾನದಲ್ಲಿ ಮತ್ತೆ ಏನು BNSS ಕಾಯ್ದೆಯಲ್ಲಿ ಮತ್ತೆ ಹಿಂದಿ ಇದ್ದಂತ CRPC ಕೂಡ ಇದಕ್ಕೆ ಅವಕಾಶ ಇತ್ತು. ಏನಂದ್ರೆ ಒಬ್ಬ ವ್ಯಕ್ತಿನ ಅರೆಸ್ಟ್ ಆದ 90 ದಿವಸಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು ಪೊಲೀಸರು. ಒಂದು ದಿವಸ ವಿಳಂಬ ಆದ್ರೂ ಕೂಡ ಡಿಫಾಲ್ಟ್ ಜಾಮೀನು ತಗೊಳ್ಳೋದಕ್ಕೆ, ಅಂದ್ರೆ ಬೈ ಡಿಫಾಲ್ಟ್, ಮೆರಿಟ್ಸ್ ಮೇಲಲ್ಲ, ಬೈ ಡಿಫಾಲ್ಟ್ ಪೊಲೀಸರ ಲೋಪದಿಂದ ಜಾಮೀನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ಇಲ್ಲಿ ಪೊಲೀಸ್ ಏನ್ ಮಾಡಿದ್ರು, ಕೋಕಾ ಆಕ್ಟ್ ಅನ್ನ ಹಾಕಿದ್ರು. ಆದ್ರೆ ಆ ಕೋಕಾ ಆಕ್ಟ್ ಅನ್ನ ಹೈಕೋರ್ಟ್ ರದ್ದು ಮಾಡ್ತು. ಅಸಲಾಗ್ಲಿ ಇವ್ರು ಇನ್ವೆಸ್ಟಿಗೇಷನ್ ಮುಗಿಸಿದ್ರೆ 90 ಡೇಸ್ ಒಳಗಡೆನೆ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಆದ್ರೂ ಆಗ್ತಕ್ಕಿತ್ತು. ಆದ್ರೆ ಪೊಲೀಸ್ ಅದನ್ನು ಮಾಡ್ಲಿಲ್ಲ. ಹೈಕೋರ್ಟ್ 19ನೇ ತಾರೀಕು ರದ್ದು ಮಾಡಿದ್ರು. ಇವರು ಚಾರ್ಜ್ ಶೀಟ್ ಅನ್ನ 22ನೇ ತಾರೀಕು ಸಂಜೆ ಹಾಕಿದ್ರು. ಆದ್ರೆ 22ನೇ ತಾರೀಕು ಬೆಳಿಗ್ಗೆನೆ ಇವರು ಡಿಫಾಲ್ಟ್ ಬೆಳಿಗ್ಗೆ ಅರ್ಜಿಯನ್ನು ಹಾಕಿದ್ರು. ಕೋರ್ಟ್ ಈ ಅಂಶವನ್ನ ಪರಿಗಣಿಸಿ ಇದು ಸಂವಿಧಾನಿಕ ಹಕ್ಕಾಗಿರೋದ್ರಿಂದ ಆರೋಪಿಗಳದು ಈ ಡಿಫಾಲ್ಟ್ ಬೆಲೆಯನ್ನ ಕೊಡಲೇಬೇಕಾಗುತ್ತೆ. ಇದು ಮೆರಿಟ್ಸ್ ಆಧಾರದ ಮೇಲೆ ಕೊಲೆ ಮಾಡಿದಾರೋ ಇಲ್ವೋ ಅಥವಾ ಸಾಕ್ಷ್ಯಾಧಾರಗಳ ಕೊರತೆನೋ ಆ ಕಾರಣಕ್ಕಲ್ಲ. ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಿರೋದು ವಿಳಂಬ ಆಗಿದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈಗ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ಈಗ ಕೋಕಾ ಕಾಯ್ದೆಗೆ ಏನಾದ್ರು ಸುಪ್ರೀಂ ಕೋರ್ಟ್ ನಾಳೆ, ಅಂದ್ರೆ ಈಗ ಹೈಕೋರ್ಟ್ ಆದೇಶ ಏನ್ ಕೊಟ್ಟಿದ್ದು ಕೋಕಾ ಕಾಯ್ದೆಯನ್ನು ರದ್ದುಪಡಿಸಿ ಅದಕ್ಕೆ ಏನಾದ್ರು ಸುಪ್ರೀಂ ಕೋರ್ಟ್ ಏನೋ ತಡೆಯಾಜ್ಞೆ ಕೊಟ್ರೆ ಆಗ ಮತ್ತೆ ಕಾನ್ಸಿಕ್ವೆನ್ಸಸ್ ಆರೋಪಿಗಳನ್ನ ಫೇಸ್ ಮಾಡಬೇಕು ಅಂತ ಹೇಳಿ ಷರತ್ತನ್ನ ಕೂಡ ವಿಧಿಸಿದೆ. ಹೇಗೆ ಅಲ್ಟಿಮೇಟ್ ಆಗಿ ಸುಪ್ರೀಂ ಕೋರ್ಟ್ ಏನಾದ್ರು ಕೋಕಾ ಕಾಯ್ದೆಗೆ ಮತ್ತೆ ಮರುಜೀವ ಕೊಟ್ರೆ ಈ ಕೇಸಲ್ಲಿ ಅನ್ವಯಿಸಿರೋದಕ್ಕೆ ಆಗ ಮತ್ತೆ ಇವ್ರು ಜೈಲಿಗೆ ಹೋಗಬೇಕಾಗಬಹುದು. ಆದ್ರೆ ಸದ್ಯದ ಮಟ್ಟಿಗೆ ಇವ್ರಿಗೆ ಬಹಳ ದೊಡ್ಡ ರಿಲೀಫ್ ಆಗಿದೆ. ಹೀಗಾಗಿ ಅವ್ರಿಗೆ ಡಿಫಾಲ್ಟ್ ಬೇಲ್ ಸಿಕ್ಕಿದೆ. ಇದು ಪ್ಯೂರ್ಲಿ ಪೊಲೀಸರ ಲೋಪದಿಂದ ಆದಂತಹ ಸಿಕ್ಕಂತಹ ಜಾಮೀನು. ಮಲ್ತೇಶ್, ಥ್ಯಾಂಕ್ ಯು ರಮೇಶ್.